ಪತ್ರಗಳನ್ನು ನಾನು ನಿಮ್ಮ ಹತ್ರನೇ ಕೊಡ್ತೀನಿ. ನೀವು ದಯವಿಟ್ಟು ಸ್ಪಾಟಿಗೆ ಬನ್ನಿ, ಸ್ಥಳಕ್ಕೆ ಬನ್ನಿ. ನೀವು ಅಲ್ಲಿ ನೋಡಿ 1 ಇಂಚ್ ಜಮೀನೇನಾದ್ರೂ ನಾನು ದುಮ್ಮಕ್ಕಿಯಾಗಿ ದೌರ್ಜನ್ಯದಾಗಿ ಅಕ್ರಮವಾಗಿ ನಾನು ಏನಾದರೂ ತೆಗೆದುಕೊಂಡಿದ್ದರೆ ತಾವು ಏನು ಹೇಳ್ತೀರೋ ತಮ್ಮ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ನಾನು ತಪ್ಪು ಮಾಡಿದರೆ ತಾವು ಏನು ದಂಡ ಕಟ್ಟಂತಂದ್ರೆ ಆ ದಂಡದ ಜೊತೆಗೆ ತಾವು ಯಾರಿಗೆ ಆ ಜಮೀನನ್ನು ವಾಪಸ್ ಕೊಡಪ್ಪ ಅಂತಂದರೆ ಅವ್ರು ಕೊಡೋಕ್ಕೆ ಸಹ ರೆಡಿ ಇರ್ತೀನಿ. ಆಮೇಲೆ 3ನೇ ವಿಚಾರ ಯಾವುದು ಹಣದ ವಿಚಾರ. ರಮೇಶ್ ಕುಮಾರ್ ಅವರು ಏನೋ 1 ಕೋಟಿ ರೂಪಾಯಿ KHMFನವ್ರ ಹತ್ರ ತಂದು ನನಗೆ ಕೊಡಲಿಲ್ಲ ಈತ ಅಂತ ಹೇಳಿದ್ರು ಅಂತ ತಾವು ಹೇಳಿದ್ರಿ. ಇದರಿಂದ ನನಗೆ ಏನಾಗ್ತಾ ಆಗುತ್ತೆ ಅಂತಂದರೆ ರಮೇಶ್ ಕುಮಾರ್ ಅವರು ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೌಪ್ಯವಾದ ವಿಚಾರಗಳನ್ನ ಸಹ ಮಾತಾಡ್ಕೋತೀರಿ ಅನ್ನೋದು ನನಗೆ ಅರ್ಥ ಆಗುತ್ತೆ. ಅದರಲ್ಲಿ ಹಾಗಾಗಿ ನಾನು ತಮ್ಮಲ್ಲೊಂದು ರಿಕ್ವೆಸ್ಟ್ ಏನು ಮಾಡ್ಕೋತೀನಿ ಅಂತಂದರೆ ತಾವು ಕೋಟಿಗೆ ಲೆಕ್ಕದಲ್ಲಿ ಹೇಳಿದ್ರೆ ನನಗೆ ಅರ್ಥ ಆಗೋದಿಲ್ಲ. ಯಾಕೆಂತಂದರೆ ಕೋಟಿಗೆ ಲೆಕ್ಕ ಹೇಳ್ಬಿಟ್ರೆ ಕೊಟ್ಟವರು ಮತ್ತು ತೆಗೆದುಕೊಂಡವರು ಇಬ್ಬರು ಜವಾಬ್ದಾರರಾಗ್ತಾರೆ. ಕೋಟಿಗಳಲ್ಲಿ ಇವ್ರು ಯಾಕೆ ಕೊಟ್ಟರು, ಕೋಟಿಗಳಲ್ಲಿ ಅವ್ರು ಯಾಕೆ ತಗೊಂಡ್ರು ಅಂತ. ಸತ್ಯ KHMFನವ್ರ ಕಡೆಯಿಂದ 2008ರಲ್ಲಿ ರಮೇಶ್ ಕುಮಾರ್ ಸೋತಾದಿಂದ 2013ರಲ್ಲಿ ಅವ್ರು ಗೆಲ್ಲೋವರೆಗೂ ಕೆಲವೊಂದು ಖರ್ಚುಗಳು KHMFನವ್ರ ಕಡೆಯಿಂದ ನಾನು ತಂದು ಕೊಟ್ಟಿದ್ದೀನಿ ರಮೇಶ್ ಕುಮಾರ್ ಅವ್ರಿಗೆ. ಏನು ತಂದಿದ್ದೀನಿ, ಅವ್ರು ಏನು ಕೊಟ್ಟಿದ್ದಾರೆ, ಇವ್ರೇನು ತಗೊಂಡಿದ್ದಾರೆ, ನಮ್ಮ 3 ಜನಕ್ಕೆ ಮಾತ್ರ ಗೊತ್ತು. ಇದರಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಂದೂ KHMFನವ್ರ ಕಡೆಯಿಂದ ತಂದಾಗ ಪ್ರತಿಯೊಂದು ಸಲ ಹಣ ತಂದಾಗ ಶ್ರೀನಿವಾಸಪುರದಲ್ಲಿ ಬುಕ್ಕಲ್ಲಿ ಬರೆದು ರಮೇಶ್ ಕುಮಾರ್ ಹತ್ರ ಸಹಿ ಮಾಡಿಸ್ಕೊಂಡಿದ್ದೀನಿ. ಅವ್ರು ಯಾರು ಹೇಳೋ ಅಂತಂದರೆ ಅವ್ರು ಕೊಟ್ಟು ಅದನ್ನು ಸಹ ಸಹಿ ಮಾಡಿಸಿದ್ದೀನಿ. ಹಣಕಾಸಿನ ವ್ಯವಸ್ಥೆಯಲ್ಲಿ 3 ಬುಕ್ ಇಟ್ಟಿದ್ದೆ. ಒಂದು KHMFನವ್ರ ಕಡೆಯಿಂದ ನಾವು ತಂದು ರಮೇಶ್ ಕುಮಾರ್ ಅವರ ರಾಜಕೀಯಕ್ಕಾಗಿ ಬಳಸಿದ ಹಣ. 2ನೇದು ರಮೇಶ್ ಕುಮಾರ್ ಅವರ ಚುನಾವಣೆಗೆ ಬೇರೆ ಜನ ಯಾರೇನು ಹಣ ಕೊಡ್ತಿದ್ರು ಅದನ್ನು ಸಹ ಬರೆದು ರಮೇಶ್ ಕುಮಾರ್ ಅವ್ರ ಗಮನಕ್ಕೆ, ಮತ್ತು ಅವ್ರು ಯಾವ್ದು ಖರ್ಚು ಮಾಡ್ತೀವಿ ಅದನ್ನು ಸಹ ಬರೆದು ಎಲ್ಲದಕ್ಕೂ ರಮೇಶ್ ಕುಮಾರ್ ಅವರ ಸಿಗ್ನೇಚರ್ ಇದೆ. 3ನೇ ಬುಕ್ಕು 2012 ನವಂಬರಲ್ಲಿ ಶ್ರೀನಿವಾಸಪುರದಲ್ಲಿ ಕಾಂಗ್ರೆಸ್ ಕಚೇರಿ ಓಪನ್ ಆದಾಗಿಂದ 2018 ಆಗಸ್ಟ್ವರೆಗೂ ಆ ಕಚೇರಿ ಸುಮಾರು 72 ತಿಂಗಳು ನಾನೇನು ಕಚೇರಿ ನಿರ್ವಹಣೆ ಮಾಡಿದ್ದೆ. ಆ ಟೈಮಲ್ಲಿ ಪ್ರತಿ ತಿಂಗಳು ಬಾಡಿಗೆ ಖರ್ಚು ಊಟದ್ದು ಎಲ್ಲ ನನ್ನ ಸ್ವಂತ ಹಣದಲ್ಲೇ ಖರ್ಚು ಮಾಡಿದ್ದು. ಆದರೂ ಸಹ ಪ್ರತಿ ತಿಂಗಳು ಅದನ್ನು ಖರ್ಚೆಲ್ಲ ಬರೆದು ಯಾರಿಗೆ ಸಂಬಳ ಕೊಟ್ಟೆ, ಯಾರಿಗೆ ಬಾಡಿಗೆ ಕೊಟ್ಟೆ ಅವ್ರ ಹತ್ರ ಸಹ ಸಿಗ್ನೇಚರ್ ತಗೊಂಡು ಪ್ರತಿ ತಿಂಗಳು ಒಂದು ಹಾಳಿನಲ್ಲಿ ಬರೆದು ರಮೇಶ್ ಕುಮಾರ್ ಅವ್ರ ಹತ್ರ ಸೈನ್ ಮಾಡಿಸಿದ್ದೆ. ಅದೊಂದು 3ನೇ ಬುಕ್ಕು. ಈ 3 ಬುಕ್ಕು ರಮೇಶ್ ಕುಮಾರ್ ಅವ್ರ ಆಫೀಸಲ್ಲೇ ಇಟ್ಟಿದ್ದೆ. ಒರಿಜಿನಲ್ ಅಲ್ಲಿತ್ತು, ಜಿರಾಕ್ಸ್ ನನ್ನ ಹತ್ರ ಇವತ್ತಿಗೂ ಇದೆ. ಇದು ಹಣಕಾಸಿನ ವಿಚಾರ. ದಯವಿಟ್ಟು ಇದಕ್ಕೆ ನಾನು ಬ್ಯಾಟಪ್ನವ್ರ ಹತ್ರ ಒಂದು ಮನವಿ ಏನಂತಂದರೆ, ನನಗೂ ರಮೇಶ್ ಕುಮಾರ್ ಅಥವಾ KHMFನವ್ರಿಗೂ ಇನ್ನೂ ಸ್ವಲ್ಪ ಹಣಕಾಸಿನ ವ್ಯವಹಾರ ಇತ್ತು, ಇಲ್ಲ ಅಂತಲ್ಲ. ಈಗ ಬ್ಯಾಟಪ್ನವರು ಹಣದ ವಿಚಾರ ಎತ್ತಿದಕ್ಕೋಸ್ಕರ ಬ್ಯಾಟಪ್ನವರು ದಯವಿಟ್ಟು ರಮೇಶ್ ಕುಮಾರ್ ಅವ್ರನ್ನ ಕರೆಸಿದರೆ ನಿಮ್ಮ ಮನೆ ಪಕ್ಕ ಇರ್ತಕ್ಕಂಥ ಸಾಯಿಬಾಬಾ ಮಂದಿರ ಇದೆಯಲ್ಲ, ಅಲ್ಲಿಗೆ ರಮೇಶ್ ಕುಮಾರ್ನ ಕರೆಸ್ರಿ. ನಾನು ಲೆಕ್ಕ ಹೇಳ್ತೀನಿ, ಅವರು ಏನು ಕೊಡಬೇಕು ಅದು ಕೊಟ್ಟುಬಿಟ್ರೆ ನಾವು KHMFನವ್ರಿಗೆ ವಾಪಸ್ ಮಾಡ್ಬೋದು. ಒಂದು ವೇಳೆ KHMFನವ್ರ ಹತ್ರ ನಾನು ತಂದಿದ್ದೀನಿ, ರಮೇಶ್ ಕುಮಾರ್ ಅವ್ರು ಕೊಟ್ಟಿಲ್ಲ ಅನ್ನೋದಾದರೆ ಅದನ್ನು ರಮೇಶ್ ಕುಮಾರ್ ಅವ್ರು ಹೇಳಲಿ. ಯಾಕೆಂದ್ರೆ ಇದು ಯಾಕೆ ಹೇಳ್ತಿದ್ದೆ ಅಂತಂದರೆ ತಾವು ಹಣಕಾಸಿನ ವಿಚಾರ ಎತ್ತಿದ್ದಕ್ಕೋಸ್ಕರ. ಆಮೇಲೆ ಆಫೀಸ್ ನಿರ್ವಹಣೆ ಇನ್ನು 72 ತಿಂಗಳದ್ದು ನನ್ನ ಸ್ವಂತ ಖರ್ಚಲ್ಲಿ ಏನು ಮಾಡಿದ್ದೆ, ಇದು ನಾನು ರಮೇಶ್ ಕುಮಾರ್ ಹತ್ರ 1 ರೂಪಾಯಿ ತಗೊಂಡಿಲ್ಲ, 1 ರೂಪಾಯಿ ರಮೇಶ್ ಕುಮಾರ್ ಅವ್ರು ಕೊಟ್ಟಿಲ್ಲ. ಆ ವಿಚಾರ ಸಹ ನಾನು 2020 ನವಂಬರ್ 21ರಂದು ಸಂಯುಕ್ತ ಕರ್ನಾಟಕದಲ್ಲಿ ನನ್ನ ಮೊದಲನೇ ಪತ್ರಿಕಾ ಹೇಳಿಕೆ ಬಂದ ದಿವಸ ಅದರಲ್ಲಿ ಕ್ಲಿಯರಾಗಿ ಹೇಳಿಕೆಯಲ್ಲಿ ನಾನೆಲ್ಲ ಕೊಟ್ಟಿದ್ದೀನಿ. ಬೇಕಾದರೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೋಬೋದು. ದಯವಿಟ್ಟು ಈ 3 ವಿಚಾರಗಳನ್ನು ನಾನು ಸಾರ್ವಜನಿಕರ ಗಮನಕ್ಕೆ ತರಲೇಬೇಕಾದಂಥ ಅವಶ್ಯಕತೆ ಇಲ್ಲ ಅಂತಂದರೆ ಅದು ನನ್ನ ಎದೆಯಲ್ಲಿ ಭಾರವಾಗಿ ಬೀಳ್ತದೆ. ಇದನ್ನು ನಾನು ಸಾರ್ವಜನಿಕ ಗಮನಕ್ಕೆ ತಂದಿದ್ದೀನಿ. ನಮ್ಮ ಹಿರಿಯರಾದ ಬ್ಯಾಟಪ್ನವರು ಈ 3 ವಿಷಯಗಳನ್ನು ಅವರು ಹಿರಿಯರಾಗಿ ಜಮೀನು ವಿಚಾರ ಸಹ ಅವರೇ ತೀರ್ಮಾನ ಮಾಡಲಿ, ಹಣದ ವಿಚಾರ ಸಹ ಅವರೇ ತೀರ್ಮಾನ ಮಾಡಲಿ. ಪತ್ರಗಳೇನು ಕೊಡಿಸಿದ್ದೀನಲ್ಲ ರಮೇಶ್ ಕುಮಾರ್ ಕಡೆಯಿಂದ 2 ಪತ್ರ ನಾನು ಕೊಡಿಸಿದ್ದೀನಿ. ಮಿಕ್ಕಿದ ಕೆಲವೊಂದು ಪತ್ರಗಳನ್ನು ಅವ್ರ ಅಣ್ಣನ ಮಗ ರಮೇಶ್ ಕುಮಾರ್ ಅವ್ರ ಅಣ್ಣನ ಮಗ ಡಿ ಶ್ರೀನಿವಾಸನವನು ನನ್ನ ಹೆಸರು ಹೇಳಿ
ಅವ್ರ ಹತ್ರ ಕೆಲವು ಪತ್ರಗಳನ್ನು ಸೈನ್ ಮಾಡಿಸ್ಕೊಂಡಿದ್ದೆ ಅಂತ ಪಿ ಎ ಪ್ರಸಾದ್ ಅವ್ರು ಹೇಳಿದ್ರು ನನಗೆ. ಅದಾದಮೇಲೆ ನಾನು ಹೇಳಿದ್ಮೇಲೆ ಆ ಥರ ಲೆಟ್ರ್ ಯಾವುದು ಕೊಡ್ಕೊಡ್ದು ಅಂತ ನಾನು ಆತನಿಗೆ ಸೂಚನೆ ಸಹ ಕೊಟ್ಟಿದ್ದೆ. ಅದನ್ನು ಬೇಕಾದರೆ ನಮ್ಮ ಹಿರಿಯರಾದ ಬ್ಯಾಟಪ್ಪನವರು ಚೆಕ್ ಮಾಡ್ಕೋಬೋದು. ಧನ್ಯವಾದಗಳು.